ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿವಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಲ್ ಬಟನ್ ಒತ್ತಿ. ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ. ಅತಿ ಉದ್ದವಾದ ಕೊಕ್ಕು. ಎಷ್ಟೋ ಪಕ್ಷಿಗಳ ಕೊಕ್ಕಿನ ಮೇಲೆ ಒಂದು ಉದ್ದವಾದ ಗುಬುಟಿನಂತಹ ರಚನೆ. ದೊಡ್ಡ ಗಾತ್ರದ ಹಕ್ಕಿ ಒಮ್ಮೆ ನೋಡಿದರೆ ಮರೆಯುವುದೇ ಇಲ್ಲ ಅಂತಹ ಹಕ್ಕಿ ಇದು. ಇದನ್ನು ಕುರಿತಾಗಿ ಸಂತೋಷದ, ಆಶ್ಚರ್ಯದ ಹಾಗೂ ವಿಷಾದದ ವಿಷಯಗಳಿವೆ. ಮಂಗಟ್ಟೆ ಹಕ್ಕಿಗಳು ಕೀಟ, ಸಣ್ಣ ದೊಡ್ಡ ಜೀವಿಗಳನ್ನು ತಿನ್ನುತ್ತದೆಯಾದರೂ ಫಲಾಹಾರಿ ಹಕ್ಕಿಗಳು. ಇವು ಹಣ್ಣು ತಿಂದು ಕಾಡಿನ ದೂರದವರೆಗೂ ಹೋಗಿ ವಿಸರ್ಜಿಸುವುದರಿಂದ ಕಾಡಿನ ಬೆಳವಣಿಗೆಗೆ ಮತ್ತು ಮರಗಳ ಹರವು ವಿಸ್ತಾರವಾಗಲು ನೆರವಾಗುತ್ತದೆ. ಮಂಗಟ್ಟೆ ಹಕ್ಕಿ ಹಾಗೂ ಇದರ ಸುಂದರ ರೂಪ ಸಂತೋಷ ತರುವ ವಿಷಯ. ಇನ್ನು ಇದರ ಸಂತಾನೋತ್ಪತ್ತಿಯ ವಿಶಿಷ್ಟ ಕ್ರಮ ಆಶ್ಚರ್ಯವನ್ನು ತರುತ್ತದೆ. ಹಳೆಯ ದೊಡ್ಡ ಮರಗಳ ಪೊಟರೆ ಇದರ ಗೂಡು. ಹೆಣ್ಣು ಹಕ್ಕಿ ಇದರ ಒಳಗೆ ಹೋಗಿ ಕೂತ ನಂತರ ಗಂಡು ಹೊರಗಿನಿಂದ ಗೂಡಿನ ಬಾಯನ್ನು ಸಣ್ಣ ಕಿಂಡಿಯೊಂದನ್ನು ಬಿಟ್ಟು ಪೂರ್ತಿ ಮುಚ್ಚಿಬಿಡುತ್ತದೆ. ಒಳಗೆ ಮೊಟ್ಟೆಗಳು ಮರಿಯಾಗಿ ಅವು ತುಸು ಬೆಳೆಯುವವರೆಗೂ ಗಂಡು, ಹೆಣ್ಣು ಹಾಗೂ ಮರಿಗಳಿಗೆ ಆಹಾರವನ್ನು ತಂದು ಒದಗಿಸುತ್ತದೆ. ಮರಿಗಳು ತುಸು ದೊಡ್ಡವಾದ ನಂತರ ಹೆಣ್ಣು ಗೂಡಿನ ಬಾಗಿಲನ್ನು ಒಡೆದುಕೊಂಡು ಹೊರಬರುತ್ತದೆ. ಮರಿಗಳು ತಮ್ಮ ಮಲದಿಂದ ಮತ್ತೆ ಗೂಡಿನ ಬಾಯಿಯನ್ನು ಒಂದು ಸಣ್ಣ ರಂಧ್ರದಷ್ಟು ಬಿಟ್ಟು ಉಳಿದಂತೆ ಮುಚ್ಚಿಬಿಡುತ್ತವೆ. ಆನಂತರ ಗಂಡು ಹೆಣ್ಣು ಎರಡು ಸೇರಿ ಮರಿಗಳಿಗೆ ಆಹಾರ ಒದಗಿಸುತ್ತದೆ. ಮರಿಗಳು ಹಾರುವಷ್ಟು ದೊಡ್ಡವಾದ ಮೇಲೆ ಬಾಗಿಲನ್ನು ಒಡೆದುಕೊಂಡು ಹೊರಬರುತ್ತದೆ. ಎಂತಹ ವಿಸ್ಮಯಕಾರಿ ವಿಷಯವಲ್ಲವೇ? ಜೀವಿ ವಿಕಾಸದ ಹಾದಿಯಲ್ಲಿ ಇವು ಈ ಹಾದಿ ಹಿಡಿಯಲು ಏನು ಕಾರಣವಿರಬಹುದು? ಇತ್ತೀಚೆಗೆ ಈ ಹಕ್ಕಿಯ ಕುರಿತಾಗಿ ಕುತೂಹಲಕರ ಸಂಶೋಧನೆಗಳು ನಡೆಯುತ್ತಿವೆ. ಇಂದೂರಿನ ಶ್ರೀ ಅಜಯ್ ಗಡಿಕಾರ್ ಇವುಗಳ ಗೂಡಿನ ಬಳಿ ಪುಟ್ಟ ಕ್ಯಾಮೆರಾ ಇಟ್ಟು ಸುಮಾರು 900 ಗಂಟೆಗಳಷ್ಟು ವಿಡಿಯೋವನ್ನು ದಾಖಲಿಸಿದ್ದಾರೆ. ಇದರಲ್ಲಿ ಮಂಗಟ್ಟೆ ಹಕ್ಕಿಯ ಅನೇಕ ವಿಷಯಗಳು ದಾಖಲಾಗಿವೆ. ಆಧುನಿಕರು ಮಾತ್ರವಲ್ಲ, ನಮ್ಮ ಆದಿವಾಸಿ ಜನಾಂಗಗಳಿಗೂ ಹಕ್ಕಿಗಳೇ ಕಾಡನ್ನು ಬೆಳೆಸುವುದು ಎಂಬ ಅರಿವು ಇದೆ. ಭಾರತ ಉಪಖಂಡ ಹಾಗೂ ದಕ್ಷಿಣ ಏಷ್ಯಾದಲ್ಲಿ ಸಹ ಸುಮಾರು 11, ಪ್ರಪಂಚದಲ್ಲಿ 49 ಬಗೆಯ ಮಂಗಟ್ಟೆ ಹಕ್ಕಿಗಳು ಕಂಡುಬರುತ್ತವೆ. ನಾರ್ಕೋಂಡಂ ಮಂಗಟ್ಟೆ ಹಕ್ಕಿ ಭಾರತದ ಅಂಡಮಾನ್ ದ್ವೀಪ ಸಮೂಹದ ನಾರ್ಕೋಂಡಂ ದ್ವೀಪದಲ್ಲಿ ಮಾತ್ರ ಕಂಡುಬರುವ ಮಂಗಟ್ಟೆ ಹಕ್ಕಿ. ಇದು ಇಂದು ಗಂಡಾಂತರದಂಚಿನಲ್ಲಿದೆ. ಅಂಡಮಾನಿಗೆ ಹೋದಾಗ ಈ ವಿಷಯ ನೆನಪಿರಲಿ. ದುರಾದೃಷ್ಟವಶಾತ್ ಈ ಪ್ರಭೇದದ ಅನೇಕ ಹಕ್ಕಿಗಳು ಗಂಡಾಂತರದಂಚಿನಲ್ಲಿವೆ, ನಾಮಾವಶೇಷವಾಗಿ ಹೋಗುವ ಹಾದಿಯಲ್ಲಿವೆ. ಇವುಗಳು ವಂಶಾಭಿವೃದ್ಧಿ ಮಾಡಲು ಹಳೆಯದಾದ ಬಹುದೊಡ್ಡ ಮರಗಳು ಬೇಕು. ಆದರೆ ಅವನ್ನು ಕಾಡಿನಲ್ಲಿಯೂ ಸಹ ಅನೇಕ ಕಾರಣಗಳಿಂದಾಗಿ ಕಡಿಯಲಾಗುತ್ತಿದೆ. ಇವುಗಳ ಉದ್ದನೆಯ ಕೊಕ್ಕು ಗುಬುಟುಗಳಿಗಾಗಿಯೂ ಇವನ್ನು ಕೊಲ್ಲಲಾಗುತ್ತದೆ. ಮಂಗಟ್ಟೆ ಹಕ್ಕಿಗಳು ಗಂಡಾಂತರದಂಚಿಗೆ ತಲುಪಿರುವುದಕ್ಕೆ ಇವು ಸಹ ಕಾರಣ. ಆವಾಸ ನಾಶ ಬಹುದೊಡ್ಡ ಕಾರಣ. ಕರ್ನಾಟಕದಲ್ಲಿ ಈ ಮಂಗಟ್ಟೆ ಹಕ್ಕಿಗಳು ಕಂಡುಬರುತ್ತವೆ. ದಾಸ ಮಂಗಟ್ಟೆ ಹಕ್ಕಿಲ್ ಅಂತರಾಕ, ಮಲಬಾರ್ ಮಂಗಟ್ಟೆ ಹಾಗೂ ಸಾಮಾನ್ಯ ಮಂಗಟ್ಟೆ ಹಕ್ಕಿಗಳನ್ನು ನೋಡಬಹುದು. ಕಾಡು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುವ, ಆಹಾರ ಕೊಂಡಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವ ಈ ಹಕ್ಕಿಯ ಸಂತತಿಯನ್ನು ನಾವು ಉಳಿಸಿಕೊಳ್ಳಬೇಕು. ಇಲ್ಲವಾದಲ್ಲಿ ನಾವು ವಿದ್ಯಾವಂತರು ಎನಿಸಿಕೊಳ್ಳುವುದರಲ್ಲಿ ಯಾವ ಅರ್ಥವೂ ಇರುವುದಿಲ್ಲ.